ಒಳಗೆಲ್ಲ ಪೂರ್ತಿ ಹಾಳಾಗಿಬಿಟ್ಟಿದೆ. ಈ ಥರ ಆಗಿದೆ ನೋಡಿ. ಬುಲ್ಲಣ್ಣ ನಿನ್ನೆ ಫ್ರೆಂಡ್ಸ್ ಒಬ್ಬರು ನಮ್ಮ ಮನೆ ಬುಲ್ಲಣ್ಣನ ಕೇಳ್ತಾ ಇದ್ರು, ನಮಗೆ ಕೊಡ್ತಾರೆ ಈ ಬುಲ್ಲಣ್ಣನ ನಾವು ತಗೊಂಡೋಗಿ ಸಾಕಂತ್ರು ಅಂತ ಹೇಳಿ. ಫ್ರೆಂಡ್ಸ್ ಇದೊಂದು ಕೋಳಿ ಮರಿದು ಆರೈಕೆ ಮಾಡ್ತಾ ಇದ್ದೀನಿ. ಇದಕ್ಕೆ ಏನಂತಂದರೆ, ಕೋಳಿ ಹೋಗು ಮಟ್ಟಿ ಮೇಲೆ ಕೂತ್ಕ, ಇಲ್ಲಿ ಬಂದ್ಕೊಂಡು ಕೂಗ್ತಿರ್ತದೆ, ಹೋಗು ಅಲ್ಲಿ ಆಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಇರೋದೈತಾ ನೋಡಿ ಫ್ರೆಂಡ್ಸ್. ಹಾವರ್ದೊದ್ದಂಗಾಗಿದೆ. ನಾನು ಲೈನಲ್ಲೇಗೂ ಹಿಡಿದು ಹಾಕಿದೆ. ಮತ್ತು ಇನ್ನು ಕೆಲವೊಂದೊಮ್ಮೆ ಎಂತ ಆಗ್ತದೆ ಹೇಳಿ, ಬಾಯಿಗೆ ರುಚಿ ಇರುವಂಥದ್ದು ನಮಗೆ ಜಾಸ್ತಿ ಇಷ್ಟ ಆಗೋದಲ್ವಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಆರಾಮಾಗಿ ಇರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ತಿಂಡಿ ಇತ್ತು. ತಿಂಡಿಗೆ ಬಂದು ಉಪ್ಪು ದೋಸೆ ಹಾಗೆ ಮೀನು ಸಾರು ಇದ್ದಿತ್ತು ಫ್ರೆಂಡ್ಸ್. ಹಾಗೆ ನಾನು ಮೀನು ಸಾರನ್ನೆಲ್ಲ ಬೆಳಿಗ್ಗೆ ಇಷ್ಟಪಡೋದಿಲ್ಲ. ನಾನು ಚಿಕನ್ ಸಾರನ್ನು ಹಾಕ್ಕೊಂಡು ಉಪ್ಪು ದೋಸೆಯನ್ನು ತಿಂದ್ಕೊಂಡು ಬಂದಿದ್ದೀನಿ. ಹಾಗೆ ದಾದಾ, ಅಮ್ಮ, ಅಣ್ಣ 3 ಜನರದ್ದು ಕೂಡ ತಿಂಡಿ ಆಯಿತು. ಹಾಗೆ ಅಮ್ಮ ಮತ್ತು ದಾದಾ ಇಬ್ಬರನ್ನೇ ಇವತ್ತು ಕಾಡಿಗೆ ಹೋಗಿದ್ದು. ಅಣ್ಣ ಇನ್ನೊಬ್ಬರ ಮನೆಯದು ನಮ್ಮ ಆಪ್ತರದೊಬ್ಬರದು ಗೊಬ್ಬರ ಕಂಬಳ ಇದೆ, ಹಾಗಾಗಿ ಅಲ್ಲಿಗೆ ಹೋದದ್ದು. ಇನ್ನೂ ಒಂದು ಸ್ವಲ್ಪ ದಿನ ಇದೆ, ಬೇಗ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ದಾದನ ಕಡೆಯವರು ಕೂಡ, ಅಂದರೆ ದರ್ಕ್ ಮಾಡುವಂಥ ಕೆಲಸವನ್ನು. ಹಾಗೆ ಫ್ರೆಂಡ್ಸ್, ಮೊನ್ನೆ ಅಷ್ಟೇ ಕೇಳಿದ್ರು ದರ್ಕಿಂದ ಏನು ಯೂಸ್ ಅಂತ ಕೇಳಿದರು. ದರ್ಕಿಂದ ನಮಗೆ ಗೊಬ್ಬರ ಆಗ್ತದೆ ತೋಟಕ್ಕೆ. ಆಮೇಲೆ ಅದೇ ಮೇನ್ ಪರ್ಪಸ್ ಬಂದು ಗೊಬ್ಬರಕ್ಕೆಗೋಸ್ಕರನೇ ನಾವು ಮಾಡೋದು. ಅಂದರೆ ಮಳೆಗಾಲದಲ್ಲೆಲ್ಲ ನಮ್ಮ ಊರಲ್ಲಿ ಸೊಪ್ಪನ್ನು ಕೊಯ್ಯುವಂಥ ಪರ್ಮಿಷನ್ ಇಲ್ಲ. ಅರಣ್ಯ ಇಲಾಖೆಯವರು ಸ್ಟ್ರಿಕ್ಟ್ ಮಾಡ್ತಾರೆ ಆಯ್ತಾ, ಅಂದರೆ ಸೊಪ್ಪನ್ನು ಕೊಯ್ಯಬಾರ್ದು ಅಂತ ಅಂದ್ಬಿಟ್ಟು. ಹಾಗಾಗಿ ಅದರದ್ದೇ ಒಂದಿಷ್ಟು ಕೇಸ್ಗಳೆಲ್ಲನೂ ಆಗಿದ್ದಾವೆ. ಆದರೆ ನಮ್ಮ ಮನೆಯಲ್ಲಿ ಹಾಗಾಗಿ ಆ ಥರ ರಿಸ್ಕ್ ತಗೊಳ್ಳೋ ಬದಲು ಈಗ ದರ್ಕನ್ ಎಲೆಯನ್ನು ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆಲ್ಲ ಒಳ್ಳೆ ಯೂಸ್ ಆಗ್ತದೆ. ಯಾವಾಗಲೂ ಅಷ್ಟೇ, ಮಳೆಗಾಲದಿಂದ ಬೇಸಿಗೆಗಾಲದಲ್ಲಾಗಿರೋದು ಎಲ್ಲ ಕಾಲದಲ್ಲೂ ನಾವು ದರ್ಕಿನ ಎಲೆಯನ್ನೇ ಬಳಸೋದು. ಹಾಗೆ ಸೊಪ್ಪನ್ನೆಲ್ಲ ಕೊಯ್ದು ಅರಣ್ಯವನ್ನೆಲ್ಲ ನಾಶ ಮಾಡಬಾರ್ದು ನೋಡಿ. ಸೊಪ್ಪನ್ನು ಕೊಯ್ಯೋದ್ರಿಂದ ಅರಣ್ಯ ತುಂಬಾ ನಾಶ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಆಗಬಾರ್ದು ಅಂತ ನಮ್ಮೂರಲ್ಲಿ ಎಲ್ಲರೂ ಅಷ್ಟೇ ಸೊಪ್ಪನ್ನೆಲ್ಲ ಕೊಯ್ಯೋದು ತುಂಬ ಕಡಿಮೆ. ದರ್ಕಿನ ಎಲೆಗಳನ್ನೇ ಜಾಸ್ತಿಯಾಗಿ ಮಾಡಿಟ್ಕೊಳ್ಳೋದು ಫ್ರೆಂಡ್ಸ್. ಎಂಥ ಸೌಂಡು, ಏನಾದರೂ ಹೀಗೆ ಮಾತಾಡ್ತಾ ಇರುವಾಗಲೇ ನೋಡಿ ಸೌಂಡ್ಗಳು ಜಾಸ್ತಿ. ಆ ಕೋಳಿ ಬಂದು ಮೊಟ್ಟೆ ಮೇಲೆ ಕೂತ್ಕೊಂಡು ಇದ್ದ, ಇವಾಗ ಹಾರು ಬಂದ್ಕೊಂಡು ಈ ಥರ ಸೌಂಡ್ ಮಾಡ್ತಿದ್ದೆ. ಅದು ನಾನು ಮಾತಾಡ್ತಾ ಇರುವಾಗಲೇ ಎಂಥ ಅವಸ್ಥೆ. ಕೋಳಿ ಹೋಗು ಮಟ್ಟಿ ಮೇಲೆ ಕೂತ್ಕ, ಇಲ್ಲಿ ಬಂದ್ಕೊಂಡು ಕೂಗ್ತಿರ್ತದೆ, ಹೋಗು ಅಲ್ಲಿ, ಹೋಗು ಮಟ್ಟಿ ಮೇಲೆ ಹೋಗು ಕೂತ್ಕ, ಹೋಗು ಹೋಗು ಹೋಗಲ್ಲ ಕೂತ್ಕ. ಎಂಥ ಕೂಗ್ತದೇನು, ಹೋಗು ಕೂತ್ಕ, ಹೋಗೆ ಕೂತ್ಕ, ಹೋಗು. ಮತ್ತು ಕೂಗಿದ್ರು ನೋಡು. ಮತ್ತು ನಮ್ಮನೆ ದೊಡ್ಡಣ್ಣ ಬುಲ್ಲಣ್ಣ, ಬುಲ್ಲಣ್ಣ ಮಾತಾಡ ಬುಲ್ಲಣ್ಣ. ನಿನ್ನೆ ಫ್ರೆಂಡ್ಸ್ ಒಬ್ಬರು ನಮ್ಮ ಮನೆ ಬುಲ್ಲಣ್ಣನ ಕೇಳ್ತಾಯಿದ್ರು, ನಮಗೆ ಕೊಡ್ತಾರೆ ಈ ಬುಲ್ಲಣ್ಣನ ನಾವು ತಗೊಂಡೋಗಿ ಸಾಕಂತ್ರು ಅಂತ ಹೇಳ್ತಾಯಿದ್ರು. ಇವನ್ನೇನಾದರೂ ನಾವು ಬೇರೆಯವ್ರಿಗೆ ಕೊಟ್ಟರೆ ಇವನು ತಿಂಡಿಗೆಲ್ಲ ಮಾಡುವಂಥ ಆವಾಜು ನೋಡಿ ಅವರೆಲ್ಲ ಕಂಗಾಲ್ ಹೋಗ್ಬಿಡೋರಲ್ವ. ಇವನು ಮೀನನ್ನೆಲ್ಲ ತಗೊಂಡವಾಗ ಜೀವನೇ ಹಾರೋಯ್ತದೆ ಏನನ್ನ ಅನ್ಬೇಕು, ಆ ಥರ ಕೂಗ್ತಾನೆ. ತಗೊಂಡು ಹೋದಲ್ಲೂ ಕೂಡ ಅದೇ ಥರ ಕೂಗಿಬಿಟ್ರೆ, ಅಯ್ಯೋ ನನಗೆ ಈ ಬೇಕು ಬೇಡ ನೀನೇ ತಗೊಂಡೋಗಿ ಅಂತ ಹೇಳೋರು ನನ್ನ ಹತ್ರನೇ. ಅಷ್ಟು ಅವಾಜ್ ಆಗ್ತಾ ಇವನು. ನೋಡಿದಕ್ಕೆ ಮಾತ್ರ ಸೈಲೆಂಟ್ ಹುಡುಕಾದ್ರೆ ಭಾರಿ ಜೋರಿದ್ದಾನೆ ಅವನು. ಹುಳುಕ ಬುಲ್ಲಣ್ಣ, ಹುಳುಕ ಆಮೇಲೆ ಹುಳುಕ ಬುಲ್ಲಣ್ಣ. ನಾ ಬೆಳೆಸಿದಂಥ ಬದನೆ ಗಿಡದಲ್ಲೇ ಒಂದು ಮಿಸ್ಟೇಕ್ ಆಗಿದೆ ಅಂತಂದು ತೋರಿಸ್ಬೇಕಾ ನಿಮಗೆ ಇವಾಗ. ಅದೇ ನಾವೊಂದು ತೆಗೆದಿದ್ದೆ ನಾನು. ಇದಾದ ನಂತರ ಇದು ನನಗೆ 2ನೇ ಬದನೆಕಾಯಿ ಆಗಿತ್ತು. ಎಳೆದು ಅಂದ್ರೆ ತುಂಬ ಎಳೆದಿತ್ತು, ಆದರೆ ಹಿಂಗಾಗಿಬಿಟ್ಟಿದೆ ನೋಡಿ. ನಾನು ಎಂಥೇಳಿ ರುಕ್ಮಿಣಕ್ಕನ ಅಮ್ಮನ್ನೆಲ್ಲ ಕೇಳಿದೆ. ಅವರು ಕಣ್ಣು ಬಿದ್ದಿರ್ಬೋದು ಅಂತ ಹೇಳ್ತಾರೆ, ಆದರೆ ನನ್ನ ಊಹೆ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ಗಿಡಗಳನ್ನೆಲ್ಲ ಎಂತ ಹೇಳಿ, ಕಣ್ಣು ಅಂತಂದರೆ ಮನುಷ್ಯರ ದೃಷ್ಟಿ ತಾಗಿರ್ಬೋದು ಅಂತ ಹೇಳಿದ್ದು ಆಯಿತಾ. ನಾನು ಹೇಳಿದ್ದೇನು ಅಂತಂದರೆ, ಇಲ್ಲಿ ಗಿಡವನ್ನೆಲ್ಲ ಬುಡದಲ್ಲಿ ಹೆಗ್ಗಣ ಬಂದು ಅಗದಿದೆ ಆಯಿತಾ, ಅಥವಾ ಹಂದಿನೇನೋ ಬಂದು ಗಿಡದ ನೋಡಿ ಗೊಬ್ಬರವನ್ನೆಲ್ಲ ಈ ಥರ ಹರಡಾಕ್ಬಿಟ್ಟಿದೆ. ಹಾಗೆ ಮಾಡುವಾಗಲೇ ಇದಕ್ಕೂ ಕೂಡ ಪೆಟ್ಟಾಗಿರ್ಬೋದು. ಅಂದರೆ ಹೆಗ್ಗಣದ ಏನೋ ಒಂದು ಉಗುರು ಆ ಥರದ್ದು ಏನಾರು ಒಂದು ತಾಗಿ ಈ ಥರ ಆಗಿದೆ ಅಂತ ಗೆಸ್ ಮಾಡಿದ್ದು ನಾನು. ನೀವೇನಿರ್ಬೋದು ಅಂತ ನನಗೂ ಕೂಡ ತಿಳಿಸಿ ಆಯಿತಾ. ಅಮ್ಮ ಮತ್ತು ರುಕ್ಮಿಣಕ್ಕೆಲ್ಲರೂ ಬದನೆಕಾಯಿಗೆ ದೃಷ್ಟಿಯಾಗಿದೆ ಅಂತ ಅಂದರು. ದೃಷ್ಟಿಯಾಗಿದ್ರೇ ಇದೇ ಥರ ಆಗ್ತದಂತೆ ಒಂದು ಕಡೆ ಮಾತ್ರ. ನಾನು ಹೇಳಿದ್ದು ಫ್ರೆಂಡ್ಸು, ಇದು ನಿನ್ನೆ ನಾನೇ ಸುಮ್ಮನೆ ಗಾಯ ಮಾಡಿದ್ದು ಆಯಿತಾ, ಆ ಥರದ್ದಲ್ಲ ಇದು. ಅಂದರೆ ಏನೋ ಒಂದು ಪೆಟ್ಟಾಗಿದೆ, ಅಂದರೆ ಹೆಗ್ಗಣದ ಏನೋ ಒಂದು ಪೆಟ್ಟಾಗಿ ಈ ಥರ ಆಗಿರ್ಬೋದು ಅಂತ ನಾನು ಊಹೆ ಮಾಡಿದ್ದು. ಇದನ್ನು ಇವಾಗ ಕಟ್ ಮಾಡಿ ಒಗೆಯೋದು ಅಷ್ಟೇ, ಮತ್ತೇನು ಮಾಡೋದಕ್ಕೆ ಬರೋದಿಲ್ಲ. ಎಷ್ಟು ಚಂದ ಬದನೆಕಾಯಿ ಆಗಿತ್ತು ಗೊತ್ತಾ ನೋಡಿ.
ಒಳಗೆಲ್ಲ ಪೂರ್ತಿ ಹಾಳಾಗಿಬಿಟ್ಟಿದೆ. ಈ ಥರ ಆಗಿದೆ ನೋಡಿ ಗಂಜಿ. ಇನ್ನು ಅರ್ಧ ಏನೋ ಚೆನ್ನಾಗಿದೆ. ಇದನ್ನು ತಿನ್ನೋದಕ್ಕೆ ಹೇಸಿಗೆ ಅಂತ ಅನಿಸ್ತದೆ ಅಲ್ವ, ಹಾಗಾಗಿ ಬಿಸಾಡ್ತೀನಿ ಅಷ್ಟೇ. ಇನ್ನು ಚೆನ್ನಾಗಿರೋದು ಆಗಿದೆಯಲ್ಲ, ಹಾಗಾಗಿ ಇದೆಲ್ಲ ತಿನ್ನಬಾರ್ದು, ರೋಗ ಬರ್ಬೋದು ನೋಡಿ. ಫ್ರೆಂಡ್ಸ್, ಇವಾಗ ನಾನು ಸುಂದರಿ ಅವರಿಗೆ ಅಕ್ಕಚ್ಚು ಕೊಡೋದಕ್ಕೆ ರೆಡಿ ಆದೆ. ಹಾಗೆ ಏನಂತಂದರೆ ಇವತ್ತು ಗೋಧಿ ಬೂಸಿನ ಅಕ್ಕಚ್ಚು ಕೊಡ್ತಾ ಇಲ್ಲ ನಾನು. ಇದು ಎಂಥದ್ದು ಹೇಳಿ ಗೊತ್ತಾಯ್ತಾ ನಿಮಗೆ? ಇದು ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಮಾಡ್ಕೊಂಡು ಬಂದಿದ್ದೀನಿ. ಕೊಬ್ಬರಿ ಹಿಂಡಿಯನ್ನು ನೆನೆಸಿ ಇವತ್ತು ಅಕ್ಕಚ್ಚು ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಪರಿಮಳ ಇದು. ಸುಂದರಿ ಅವರಿಗೆಲ್ಲ ತುಂಬಾ ಇಷ್ಟ. ಇದ್ರೆ ಪರಿಮಳ ಇರ್ತದೆ ನೋಡಿ, ಜಾಸ್ತಿ ಅಕ್ಕ ಚೆನ್ನಾಗಿ ಕುಡಿತಾರೆ. ಹಾಗೆ ಇದನ್ನು ಒಂದು ಅರ್ಧ ಬಕೆಟ್ ನೆನೆಸಿದ್ದೀನಿ. ಇದನ್ನೇ ಹಾಕಿ ಕೊಡುವ ಹೇಳಿ. ಇದು ನೆನೆಸಿದ ತಕ್ಷಣ ಹಿಂಗೆ ಬರ್ತದೆ ನೋಡಿ. ಇದು ನಾವು ತೆಂಗಿನ ಹಾಲನ್ನೆಲ್ಲ ಸೋಸಿದಾಗ ನಮಗೆ ಜಡಕು ಸಿಗ್ತದೆ ನೋಡಿ, ಅದು ಸೇಮ್ ಇದೇ ಥರನೇ ಇರ್ತದೆ ಅಲ್ವಾ. ಮತ್ತು ತೆಂಗಿನೆಣ್ಣೆಯನ್ನು ಮಾಡಿಸಿದವಾಗ ನಮಗೆ ಹಿಂಡಿ ಈ ಥರ ಸಿಗೋದು ನೋಡಿ. ಇಷ್ಟು ಗಟ್ಟಿ ಇರ್ತದೆ ನೋಡಿದ್ರೆ, ಈ ಥರ ಇರ್ತದೆ. ಇದನ್ನು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಬಿಟ್ರೆ ಈ ಥರ ಆಗ್ತದೆ ನೋಡಿ. ಇದು ಸೇಮ್ ತೆಂಗಿನ ಹಾಲನ್ನೆಲ್ಲ ತೆಗೆಯುವಾಗ ನಮಗೆ ಇದೇ ಥರ ಸಿಗ್ತದೆ ನೋಡಿ ಅಲ್ವಾ. ಹಾಗೆ ಆಗೋದು. ಈಗ ಹಕ್ಕಚ್ಕೊಡೋದಕ್ಕೆ ಹೋಗೋದು ನಾನು. ಫ್ರೆಂಡ್ಸ್, ಇದೊಂದು ಕೋಳಿ ಮರಿದು ಆರೈಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ಏನಂತಂದರೆ ಉಳ್ಳಿಯಾಗಿದೆ. ಇದೊಂದು ನಮ್ಮ ಮನೆಯಲ್ಲಿ ವಿಶೇಷವಾಗಿ ನಮ್ಮ ಮನೆಯಲ್ಲಿ ತಯಾರಾಗಿದ್ದು, ಯಾವುದೇ ರೀತಿ ಹೊರಗಡೆಯಿಂದ ತಂದಿರೋದಲ್ಲ. ಇದಕ್ಕೆ ಇಲ್ಲಿ ನೋಡಿ ಈ ಥರ ಪುಕ್ಕಗಳೇ ಇಲ್ಲ. ಟರ್ಕಿ ಕೋಳಿ ಥರ ಆಗಿದೆ. ಕುತ್ತಿಗೆ ಹತ್ತಿರ ಆಗಿರ್ಬೋದು, ಮೈ ಮೇಲೆಲ್ಲನೂ ಪುಕ್ಕಗಳೇ ಇಲ್ಲ. ಮತ್ತೇನಾಗಿದೆ ಅಂದರೆ ಇಲ್ಲಿ ಪುಕ್ಕದ ಹತ್ತಿರ ಒಂದು ಕ್ಯೂ ಥರ ಆಗುತ್ತೆ, ಅಂದರೆ ರಸ್ಕೆ ಆಗುತ್ತೆ ಆಯಿತಾ. ಅದಕ್ಕೆ ಉಳ್ಳಿ ಅಂತ ಹೇಳ್ತೀವಿ. ಅದಾಗಿದ್ದರೆ ಕೋಳಿ ಮರಿ ಕೂರ್ತಾ ಇರುತ್ತೆ. ಈಗ ತೆಂಗಿನೆಣ್ಣೆಯನ್ನು ಕುಡಿಸಿ ಮತ್ತು ಅಲ್ಲಿ ಆಗಿರುವಂಥ ಕ್ಯೂ ಅನ್ನೆಲ್ಲನೂ ರಿಮೂವ್ ಮಾಡಿದ್ದೀನಿ. ಇನ್ನು ಒಂದು 4 ದಿನ ಗೂಡಲ್ಲೇ ಇಟ್ಟು ಇದರ ರಕ್ಷಣೆಯನ್ನು ಮಾಡಬೇಕಾಯ್ತಾ. ಆರೈಕೆ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು, ತಿಂಗಳ ಹತ್ರನೇ ಆಯಿತು ಇದಕ್ಕೆ ಹುಷಾರಿಲ್ದೇನೆ. ಇದು ಹುಟ್ಟುತ್ತಾನೂ ಅಷ್ಟೇ ಇದಕ್ಕೆ ಅಂದರೆ ಎಂತ ಹೇಳಿ ಪುಕ್ಕಗಳೇ ಇಲ್ಲಾಗಿತ್ತು, ಇದೇ ಥರ ಇದ್ದದ್ದು. ಇವಾಗಂತೂ ಸ್ವಲ್ಪ ಹುಷಾರೇ ಇಲ್ಲ, ಹಾಗಾಗಿ ಸ್ವಲ್ಪ ಸೇವ್ ಮಾಡುವ ಹೇಳಿ ಈ ಕೋಳಿ ಮರಿಯನ್ನು. ಇದನ್ನು ರಾಕಿ ಅಣ್ಣ ಬಾಬಾ, ರಾಕಿ ಅಣ್ಣ ಬಾಬಾ ಮಾಡು, ರಾಕಿ ಅಣ್ಣ ಬಾಬಾ ಮಾಡು, ಬಾಬಾ ರಾಕಿ ಅಣ್ಣ, ಬಾಬಾ ರಾಕಿ ಅಣ್ಣ. ರಾಕಿ ಅಣ್ಣ ಥ್ಯಾಂಕ್ಸ್ ಕೊಡು. ವೆರಿ ಗುಡ್. ರಾಕಿ ಅಣ್ಣ ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು. ಹಾಂ ಸೂಪರ್. ಹತ್ತಿರ ಬತ್ತು, ನಾನೇ ಹತ್ತಿರ ಬತ್ತಾಯ್ತಾ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡ. ಹಾಂ ಸೂಪರ್, ಗುಡ್ ಬಾಯ್, ಗುಡ್ ಬಾಯ್ ರಾಕಿ ಅಣ್ಣ, ಜಾಣ ರಾಕಿ ಅಣ್ಣ. ತಡೆ ಬಿಡ್ತೇನೆ ನೀರು. ನಾನು ತೋಟದಲ್ಲೂ ಕೂಡ ಮೆಣಸಿನ ಬೀಜವನ್ನು ಹಾಕಿದ್ದೆ ಅಂತ ಹೇಳಿದ್ದೆ ನಿಮ್ಮ ಹತ್ರ. ಹಾಗೆ ಅದು ಎಲ್ಲ ಗಿಡ ಹುಟ್ಟಿದೆ ನೋಡಿ. ಇಷ್ಟು ಉದ್ದ ಲೈನ್ ಅಲ್ಲಿಂದ ಅಲ್ಲಿವರೆಗೆ ಒಂದು 3 ಲೈನಲ್ಲಿ ಹಾಕಿದೆ. ಎಲ್ಲ ಲೈನನ್ನು ಕೂಡ ಗಿಡ ಪೂರ್ತಿ ಹುಟ್ಕೊಂಡಿದೆ. ಇನ್ನು ಎಷ್ಟು ಗಿಡ ಬೆಳೆಯುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ನೋಡಿ. ಫುಲ್ ಹಸಿರಲ್ಲೇ ಬೆಳೆದಿದೆ. ಎಷ್ಟು ಚೆಂದ ಗಿಡ ಬಂದಿದೆ. ಆದರೆ ಯಾವ ರೀತಿ ಆಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಇರೋದಾಯ್ತಾ ನೋಡಿ ಫ್ರೆಂಡ್ಸ್. ಹಾವರ್ದೊದ್ದಂಗಾಗಿದೆ. ನಾನು ಲೈನಲ್ಲೇ ಹೇಗೋ ಹಿಡಿದು ಹಾಕಿದೆ, ಆದರೆ ಲೈನ್ ಮಾತ್ರ ಕರೆಕ್ಟ್ ಆಗಿರಲೇ ಇಲ್ಲ ನೋಡಿ. ಎಲ್ಲ ಚೆಂದ ಗಿಡ ಆಗಿದೆ. ಇನ್ನು ಮನೆ ಹತ್ರ ಹಾಕಿರೋದು ಅಷ್ಟೇ ಚೆಂದ ಗಿಡ ಆಗಿದೆ. ಹಾಗೆ ನೋಡಬೇಕು ಎಷ್ಟು ಗಿಡ ದೊಡ್ಡ ಆಗುತ್ತೆ, ಎಷ್ಟು ಗಿಡ ಹೋಗುತ್ತೆ ಅಂತ. ಆದಷ್ಟು ಬೆಳಿಬೇಕು ಅಂತ ಇದ್ದು. ಇನ್ನು ತೋಟದಲ್ಲೆಲ್ಲ ಹಂದಿಗಳೆಲ್ಲ ಬಂದುಬಿಟ್ರೆ ಎಲ್ಲ ಗಿಡನೂ ಕಿತ್ತಾಕಿ ಹೋಗಿಬಿಡ್ತದೆ. ಮತ್ತು ಇದು ಹೊಸ ಮಣ್ಣು ಹಾಕಿದ್ದು ನೋಡಿ, ಇಲ್ಲೇ ಹಾಕಿದ್ದು ಬೀಜನ ಚೆಂದ ಗಿಡ ಆಗ್ತದೆ ಅಂತ ಹೇಳಿ. ಹಾಗೆ ನೋಡೋಣ ನಮ್ಮ ಪ್ರಯತ್ನ ಹೇಗಿರುತ್ತೆ ಅಂತ ಆಯಿತಾ. ಫ್ರೆಂಡ್ಸ್, ನಮ್ಮನೆ ಮಿಕ್ಸಿ ಹಾಳಾಗಿತ್ತು ನೋಡಿ, ಹಾಗಾಗಿ ಹೊಸ ಮಿಕ್ಸಿ ತಗೋಬೇಕು ಫ್ರೆಂಡ್ಸ್. ಯಾವುದಾದ್ರು ಒಂದು ಒಳ್ಳೆ ಬಾಳಿಕೆ ಬರುವಂಥ ಮಿಕ್ಸಿಯನ್ನು ಸಜೆಸ್ಟ್ ಮಾಡಿ ಅಂತ ಕೇಳಿದ್ದೆ. ಅದಕ್ಕಂತೂ ಪ್ರತಿಯೊಬ್ಬರೂ ಒಬ್ಬೊಬ್ಬರು ಒಂದೊಂದು ಮಿಕ್ಸಿಯನ್ನು ಸಜೆಸ್ಟ್ ಮಾಡಿದ್ದಾರೆ. ನಾನು ಹಾಗೆ ತಿಳಿಸಿದರೆ ಯಾವುದಂತ ತಗೊಳ್ಳೋದಲ್ವಾ. ಹಾಗಾಗಿ ಹೊಸ ಮಿಕ್ಸಿಯನ್ನು ತಗೊಳ್ಳೋದು ಯೋಚನೆಯನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೀವಿ ಇನ್ನು. ಯಾಕೆಂತಂದರೆ ನಮ್ಮನೇಲಿ ಇನ್ನೊಂದು ಅಂದರೆ ಹಳೇದೊಂದು ಸುಜಾತ ಮಿಕ್ಸಿ ಇದೆ ಆಲ್ರೆಡಿ, ಆದರೆ ಅದಕ್ಕೆ ಜಾರ್ ಕರೆಕ್ಟ್ ಇಲ್ಲಾಗಿತ್ತು. ಹಾಗಾಗಿ ಜಾರನ್ನು ತರಿಸ್ಕೊಂಡಿದ್ದೀವಿ ಈಗ ಎಮರ್ಜೆನ್ಸಿಗೆ. ಇನ್ನು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಆದಾಗ ಹೊಸ ಮಿಕ್ಸಿಯನ್ನು ತಗೊಳ್ಳೋದು ಅಂತ ಡಿಸೈಡ್ ಮಾಡಿದ್ದೀವಿ ಆಯಿತಾ. ಹಾಗೆ ಫ್ರೆಂಡ್ಸ್, ಸುಜಾತ ಮಿಕ್ಸಿ ಅಂತೂ ಒಳ್ಳೆ ಬಾಳಿಕೆ ಬರ್ತದೆ. ನಮ್ಮದಲ್ಲಿ ಇದೆ ಸುಜಾತ ಮಿಕ್ಸಿ. ಅದೇನಿದ್ರು ನಾವು ಜ್ಯೂಸ್ ಮಾಡೋದಕ್ಕಷ್ಟೇ ಸುಜಾತ ಮಿಕ್ಸಿಯನ್ನು ಬಳಸ್ತಾ ಇದ್ವಿ. ಅದಕ್ಕೋಸ್ಕರನೇ ಇವಾಗ ಹೇಗೋ ಈ ಮಿಕ್ಸಿ ಕೆಟ್ಟೋಗಿದೆಯಲ್ಲ, ಮಿಕ್ಸಿ ಇಲ್ಲ ಅಂತಂದರೆ ಮನೆಯಲ್ಲೇ ಅಡುಗೆ ಮಾಡೋದಕ್ಕೆ ಕೈ ಖಾಲಿ ಓಡೋದಿಲ್ಲ. ಹಾಗಾಗಿ ಸುಜಾತ ಮಿಕ್ಸಿದು 2 ಜಾರನ್ನು ತರಿಸ್ಕೊಂಡಿದ್ದೀವಿ. ಒಳ್ಳೆ ಕ್ವಾಲಿಟಿ ಇದೆ ಮಾತ್ರ. ಇದು ಸಣ್ಣದೊಂದು, ಆಮೇಲೆ ದೊಡ್ಡದೊಂದು ಜಾರನ್ನು ತರಿಸ್ಕೊಂಡಿದ್ದೀವಿ. ನಿನ್ನೆ ಅಣ್ಣ ಹೊನ್ನವರ ಹೋಗಿದ್ರಲ್ಲ, ಹಾಗಾಗಿ ತಗೊಂಡು ಬಾ ಅಂತ ಅರ್ಜೆಂಟ್ ಬೇಕು ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀವಿ 2 ಜಾರು. ಇದು ಒಂದು, ಇದು ಒಂದು 2 ಜಾರನ್ನು ತರಿಸ್ಕೊಂಡಿದ್ದೀವಿ. ಹಾಗೆ ಜ್ಯೂಸ್ ಜಾರ್ ಇದೆ ಸುಜಾತ ಮಿಕ್ಸಿಯಲ್ಲಿ ನಮ್ಮ ಮನೆಯಲ್ಲಿ. ಮತ್ತು ಮಸಾಲ ಅರಿಯುವಂಥ ಜಾರ್ ಇರಲಿಲ್ವಾ,
ಹಂಗಾಗಿ ಈಗ ಅರ್ಜೆಂಟಿಗೆ ಇದೇ ಇರಲಿ ಅಂತ ತರಿಸ್ಕೊಂಡಿದ್ದು ಗೈಸ್. ಹಾಗೆ ಇನ್ನು ಹೊಸ ಮಿಕ್ಸಿಯನ್ನು ತಗೋಬೇಕು ಒಂದು ಸ್ವಲ್ಪ ದಿವಸ ನಂತರ. ಹಾಗೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅಲ್ವಾ. ನೋಡಿ ಇದನ್ನು ಇವತ್ತು ಬಳಸಿದ್ದೀವಿ ದೋಸೆಗೆ ಅಕ್ಕಿಯನ್ನು ಬೀಸೋದಕ್ಕೆ. ಹಾಗೆ ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ಇದಕ್ಕೆ ಸಣ್ಣ ಜಾರ್ಗೆ 1000 ರುಪೀಸು, ಆಮೇಲೆ ಈ ದೊಡ್ಡ ಜಾರ್ಗೆ 1500, ಎರಡನ್ನೂ ಸೇರಿ 2500 ಸಮಥಿಂಗ್ ಆಯಿತು ನೋಡಿ. ಏನಾದರೂ ಈಗ ಲೋ ಕ್ವಾಲಿಟಿ ಮಿಕ್ಸಿ ಎಲ್ಲ ತಗೊಳ್ಳಿದ್ರೆ ಹೊಸ ಮಿಕ್ಸಿನೇ ಬಂದಿರುತ್ತೆ. ಆದರೆ ಇದರಷ್ಟು ಬಾಳಿಕೆ ಬರೋದಿಲ್ಲ ಅಲ್ವಾ, ಅಷ್ಟು ಕಡಿಮೆ ರೇಟಿನ ಹೊಸ ಮಿಕ್ಸಿನೇ ತಗೊಂಡ್ರು ಇದರಷ್ಟು ಬಾಳಿಕೆ ಬರೋದಿಲ್ಲ. ಇದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು ನಾವು ತುಂಬ ದಿನದವರೆಗೂ ಬಳಸ್ಬೋದು. ನಮ್ಮದು ಹಳೆ ಮಿಕ್ಸಿ ಬಂದು ಯಾವುದಾಗಿತ್ತು, ಒಳ್ಳೆ ಮ್ಯಾಗಿ ಆಗಿತ್ತು ಕಂಪನಿ. ಅದನ್ನು ನಾವು ಬಳಸೋದಕ್ಕೆ ಶುರು ಮಾಡಿ 8ರಿಂದ 10 ವರ್ಷನೇ ಆಗಿತ್ತು. ಅಂತೂ ಈಗ ಸದ್ಯದಲ್ಲಿ ಒಂದು ವಾರ ಆಯಿತು ಅಷ್ಟೇ ಹಾಳಾಗಿದ್ದು ನೋಡಿ. ಒಳ್ಳೆ ಬಾಳಿಕೆ ಬಂದಿದೆ ಮ್ಯಾಗಿ ಮಿಕ್ಸಿ. ಹಾಗೆ ಇವಾಗಲೂ ಕೂಡ ಅದೇ ಕಂಪ್ನಿ ಇದೆ. ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೆ ಮ್ಯಾಗಿ ಕಂಪ್ನಿ ಇದೆ ಮಿಕ್ಸಿ ತಗೊಳ್ಳಿ, ಅಷ್ಟು ಬಾಳಿಕೆ ಬರ್ತದೆ ಅಂತ. ಈಗ ಹಾಳಾಯ್ತಲ್ಲ ಅದು, ಹಾಗಾಗಿ ಮತ್ತು ಈಗ ಕಂಪ್ನಿ ಎಲ್ಲನೂ ಓಲ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಈಗ ಅದು ಟ್ರೆಂಡಿಂಗಲ್ಲಿ ಇಲ್ಲ. ಇವಾಗ ಏನಾದರೂ ಸುಜಾತ ಆಗಿರ್ಬೋದು, ಪ್ರೆಸ್ಟೀಜ್, ಅಗಾರ್ ಅವ್ರದ್ದು ಈ ಥರದ್ದು ಒಳ್ಳೆ ಬ್ರ್ಯಾಂಡು ಟ್ರೆಂಡಿಂಗಲ್ಲಿ ಇರೋದು. ಹಾಗೆ ನೋಡುವ, ಸುಜಾತ ಮಿಕ್ಸಿನೂ ಸ್ವಲ್ಪ ದಿನದಲ್ಲೇ ಹಾಳಾಯ್ತು ಅಂತಂದರೆ ನೋಡಬೇಕು ಯಾವ ಮಿಕ್ಸಿ ತಗೊಳ್ಳುವ ಅಂತ. ನಾನು ಅಗಾರ ಬ್ರ್ಯಾಂಡನ್ನು ಯೋಚನೆಯಲ್ಲಿ ಇಟ್ಕೊಂಡಿದ್ದೀನಿ, ಒಳ್ಳೆ ಬಾಳಿಕೆ ಬರ್ಬೋದು ಅಂತ. ನೋಡೋಣ ಫ್ರೆಂಡ್ಸ್. ಹಾಗೆ ನೀವು ಕೂಡ ಸಜೆಸ್ಟ್ ಮಾಡಿದ್ರಲ್ಲ, ಅದರಲ್ಲೇ ಯಾವ್ದಾರು ಒಂದು ಒಳ್ಳೆ ಮಿಕ್ಸಿ ಬಾಳಿಕೆ ಬರೋ ಥರ ಇದ್ದರೆ ಯೋಚನೆ ಮಾಡಿ ತಗೊತೀವಿ. ಹಾಗೆ ತಗೊಂಡಾದ ನಂತರ ನಿಮಗೂ ಕೂಡ ತಿಳಿಸ್ತೀನಿ ಯಾವ ಮಿಕ್ಸಿಯನ್ನು ತಗೊಂಡ್ವಿ ಅಂತ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಮತ್ತು ಇದು ಲಾಂಗ್ ಕ್ಯಾರೆಟ್ ಬರ್ತದಲ್ಲ, ಅದರದ್ದು ಜ್ಯೂಸ್ ತುಂಬ ಒಳ್ಳೆ ಆಗ್ತದಂತೆ. ಹಾಗಾಗಿ ಇವಾಗ ಅದನ್ನೇ ಮಾಡ್ಕೊಂಡು ಕುಡಿಯುವ ಅಂತ ಇದ್ದೀನಿ. ನಾನು ಒಬ್ಬಳೇ ಇರೋದು, ಹಾಗಾಗಿ ಇದಿಷ್ಟು ಸಾಕು ಅಂತ ತೆಗೆದಿದ್ದು. ಇನ್ನು ಮನೆಯವ್ರಿಗೆಲ್ರಿಗೂ ಈ ಥರ ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್ ಮತ್ತು ABC ಜ್ಯೂಸ್ ಅಂತ ಇರ್ತದೆ ನೋಡಿ, ಅದನ್ನು ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ಒಂದು ಜವಾಬ್ದಾರಿ ಇರುತ್ತೆ ಏನು ಹೇಳಿ, ತಮ್ಮ ಆರೋಗ್ಯದ ಜೊತೆಗೆ ಮನೆಯವರ ಆರೋಗ್ಯ ಕೂಡ ಕಾಪಾಡೋದವರ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾನು ಈ ಥರ ಜ್ಯೂಸ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ತೀನಿ ಅಷ್ಟು ದಿನಕ್ಕೆ. ಮತ್ತು ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ಕ್ಯಾರೆಟ್ ಜ್ಯೂಸ್ ಕುಡಿಯುವ ಅಂತ ತಯಾರು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದರದ್ದು ಅರ್ಧ ಕಟ್ ಮಾಡಿದ್ದೀನಿ ನೋಡಿ, ಇನ್ನೂ ತುಂಬ ಉದ್ದ ಇತ್ತು. ಹಾಗೆ ಇದಕ್ಕೆ ಏನಂತಂದರೆ ನಾವು ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಪುದೀನ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಈ ಥರದ ಮಸಾಲ ಕ್ಯಾರೆಟ್ ಜ್ಯೂಸನ್ನು ಕುಡಿಬೋದು. ಇಲ್ಲಾಂತಂದರೆ ಸಕ್ಕರೆ ಹಾಕಿ ಕುಡಿಬೋದು, ಇಲ್ಲಾಂತಂದರೆ ಮಿಲ್ಕ್ ಶೇಕ್ ಕೂಡ ಮಾಡ್ಕೊಂಡು ಕುಡಿಬೋದು. ನಂದು ಸಿಂಪಲ್ ಇಷ್ಟೇ, ಕ್ಯಾರೆಟನ್ನು ಅರಿಯುವುದು, ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಜ್ಯೂಸನ್ನು ಕುಡಿಯೋದು ಇಷ್ಟೇ. ಹಾಗೆ ಫ್ರೆಂಡ್ಸ್, ಜ್ಯೂಸ್ ತಯಾರಾಯಿತು ನೋಡಿ, ಕಲರ್ ಹಿಂಗೆ ಬಂದಿದೆ. ಲಾಂಗ್ ಕ್ಯಾರೆಟ್ ಮತ್ತು ಸಿಪ್ಪೆ ತೆಗೆದು ಅರ್ಧದ್ದು. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿಕೊಂಡು ಕುಡಿದ್ರೆ ಭಾರಿ ರುಚಿ. ಹಾಗೆ ದಿನ ಒಂದೊಂದು ರೀತಿಯ ಟೇಸ್ಟನ್ನು ಮಾಡ್ಕೊಂಡು ಕುಡಿದು, ಒಂದಿನ ಶುಂಠಿ ಮಸಾಲ ಈ ಥರದನ್ನೆಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡೋದು, ಇನ್ನೊಂದು ದಿನ ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ಮಾಡೋದು, ಹೀಗೆ ಒಂದಿನ ನಿಂಬೆ ಹಣ್ಣನ್ನು ಹಿಂಡಿಕೊಂಡು ಇದೇ ಥರ ಡೈಲಿ ಒಂದೊಂದು ರೀತಿಯಲ್ಲಿ ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಹೀಗೆ ಹೆಲ್ದಿ ಡ್ರಿಂಕ್ಸನ್ನೆಲ್ಲ ಕುಡಿಯೋದಾಯ್ತಾ. ಸೂಪರಾಗಿದೆ ಅಲ್ವಾ ಗೈಸ್. ಮತ್ತು ಇನ್ನು ಕೆಲವೊಂದೊಮ್ಮೆ ಎಂತಾಗ್ತದೆ ಹೇಳಿ, ಬಾಯಿಗೆ ರುಚಿ ಇರುವಂಥದ್ದು ನಮಗೆ ಜಾಸ್ತಿ ಇಷ್ಟ ಆಗೋದಲ್ವ. ಹಾಗಲ್ಲ ಫ್ರೆಂಡ್ಸ, ಎಲ್ಲ ಭಾಗ್ಯಕ್ಕಿಂತಲೂ ದೊಡ್ಡದು ಆರೋಗ್ಯ ಭಾಗ್ಯ ನೋಡಿ. ಹಾಗಾಗಿ ಕೆಲವೊಂದೊಮ್ಮೆ ಬಾಯಿಗೆ ರುಚಿ ಇಲ್ಲದಾಗಿದ್ರೂ ನಮ್ಮ ದೇಹಕ್ಕೆ, ಹೊಟ್ಟೆಗೆ ತುಂಬಾ ಒಳ್ಳೆಯದು ನೋಡಿ. ಹಾಗಾಗಿ ಈ ಥರದನ್ನೆಲ್ಲ ಕುಡಿತಾ ಇರಬೇಕು ವಾರಕ್ಕೊಂದಿನ ಹೀಗೆ. ಫ್ರೆಂಡ್ಸ್, ಇವಾಗ ನಾನು ಹಸಿ ಶೇಂಗಾ ಇತ್ತಲ್ಲ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಎಂತಕ್ಕೆಂದರೆ ಸಂಜೆ ಬಂದು ಇದರಿಂದ ಚಾಟ್ಸ್ ಮಾಡಬೇಕು. ಹಾಗಾಗಿ ಇವಾಗ ಶೇಂಗಾವನ್ನು ಬೇಯಿಸೋದಕ್ಕೆ ಇಟ್ಟಿದ್ದು. ಇದು 1 ಅವರ್ದಿಂದ ತಂದಿದ್ದು. ಹಾಗೆ ಅದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಂಡೆಲ್ಲ ತಿಂತಾಯಿದ್ವಾ, ಇನ್ನೊಂದು ಸ್ವಲ್ಪ ಉಳಿದಿತ್ತು. ಹಾಗಾಗಿ ಇವತ್ತು ಸಂಜೆ ಟೈಮಲ್ಲಿ ತುಂಬ ಬಾಯಿ ಬಿಡ್ತಾ ಇದೆ. ಹಾಗಾಗಿ ಇವಾಗಲೇ ತಯಾರು ಮಾಡುವ ಹೇಳಿ ಕುಕ್ಕರಲ್ಲಿ 3 ವಿಷಲ್ ಹಾಕಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಸಿ ಶೇಂಗಾವನ್ನು ಬೇಯಿಸ್ಕೊಂಡು ತಂಡಾದ ನಂತರ ಇಷ್ಟು ಶೇಂಗಾ ಬೀಜವನ್ನು ತೆಗೆದಿಟ್ಕೊಂಡಿದ್ದೇನೆ ಬೇಯಿಸಂದು. ಹಾಗೆ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಯಾರು ಬೇಕು ಅಂದ್ಬಿಟ್ರೆ ಕೊಡುವ ಹೇಳಿ, ಅಂದರೆ ಅಣ್ಣ ಮತ್ತು ಅಮ್ಮ ಯಾರು ಬೇಕು ಅಂದ್ಬಿಟ್ರೆ ಹಾಗೆ ಇಟ್ಟಿದ್ದೀನಿ. ಇದು ಬೇಡಾಗಿತ್ತು, ನನಗೆ ಅದೇ ಬೇಕಾಗಿತ್ತು ಅಂತ ಅಂದ್ಬಿಟ್ರೆ ಎರಡಕ್ಕೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ ಅಂದರೆ ಹಾಗಾಗಿ ಸ್ವಲ್ಪ ಅದನ್ನು ತೆಗೆದು ಇಟ್ಟಿದ್ದೀನಿ. ಹಾಗೆ ಈಗ ಇದನ್ನು ಅಂದರೆ ಈ ಬೇಯಿಸಿರುವಂಥ ಶೇಂಗಾಗೆ ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಚಾಟ್ಸು, ಅಂದರೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಆಮೇಲೆ ಸ್ವಲ್ಪ ಮೆಣಸಿನ ಪೌಡ್ರು, ಆಮೇಲೆ ಒಂಚೂರು ಚಿಟಿಕಾಗೋಷ್ಟು ಅಷ್ಟೇ ಉಪ್ಪು. ಏಕೆಂದರೆ ಶೇಂಗಾವನ್ನು ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದು ನೋಡಿ, ಹಾಗಾಗಿ ಜಾಸ್ತಿ ಬೇಡ. ಇದಿಷ್ಟು ಚಾಟ್ ಮಸಾಲ ಇದ್ದರೆ ಸಖತ್ತಾಗ್ತಿತ್ತು ಸೇರಿಸೋದಕ್ಕೆ. ಅದು ಚಾಟ್ ಮಸಾಲ ಖಾಲಿ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಇದಿಷ್ಟನ್ನೇ ಹಾಕಿ ಸಿಂಪಲ್ ರೆಸಿಪಿ ಮಾಡೋದು.
ಫ್ರೆಂಡ್ಸ್. ಇದೆಲ್ಲ ಚಲೋ ಮಿಕ್ಸ್ ಕ್ಯಾರೆಟು ಕ್ಯಾಪ್ಸಿಕಮ್ ಇದನ್ನು ಹಾಕಿದ್ರೆ ಇನ್ನೂ ಚಲೋ ಆಗ್ತಿತ್ತು ಸಲಾಡ್ ಥರ. ಹಾಗೆ ಇದು ಊಟಕ್ಕೆಲ್ಲ ಒಳ್ಳೆ ಆಗ್ತದೆ. ಸೈಡಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರಲ್ಲ ಭಾರಿ ಮಸ್ತಾಗ್ತದೆ. ಇದು ನಮ್ಮದು ಈಗ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ. ಮತ್ತು ಇದು ತುಂಬ ರಿಚ್ ಪ್ರೋಟೀನ್ ನೋಡಿ ಹಾಗೆ. ಹೀಗೆ ಇದನ್ನು ಒಂದೊಂದು ಸ್ಪೂನ್ ಬಾಯಲ್ಲಿ ಹಾಕ್ಕೊಂತ ಇದ್ರಲ್ಲ ಗೈಸ್, ಸೂಪರ್, ಭಾರಿ ಮಸ್ತ್ ಆಗ್ತದೆ ಹೀಗೆ ಮಾಡ್ಕೊಂಡು ತಿನ್ನೋದಕ್ಕೆ. ಹಿಂಗೆ ಗೈಸ್. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ಆಯಿತಾ ಬಂದುಬಿಡ್ತು. ಎಷ್ಟು ಬೇಗ ಇವತ್ತು ಸಂಜೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಕೆಲಸ ಬೇರೆ ಇತ್ತು ನೋಡಿ. ಹಾಗೆ ಫ್ರೆಂಡ್ಸ್, ಇವತ್ತು ನಂದು ಭಯಂಕರ ಕೆಲಸ ಏನಂತಂದರೆ ರೂಮಲ್ಲಿ ಬಟ್ಟೆಗಳೆಲ್ಲನೂ ಹರಡ್ಬಿಟ್ಟಿತ್ತು. ಅಂದರೆ ಕಬೋರ್ಡಲ್ಲೆಲ್ಲನೂ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಪಿಲ್ಯಾಕ ಹರಡ್ಕೊಂಡಿತ್ತು. ಹಾಗಾಗಿ ಅವುಗಳನ್ನೆಲ್ಲ ಸರಿಯಾಗಿ ಜೋಡಿಸಿ ಬಲೆ ತೆಗೆದು ಹೀಗೆ ಸುಮಾರಷ್ಟು ಕೆಲಸ ಎಲ್ಲ ಮಾಡಿದ್ದು. ಇವತ್ತು ಏನಿದ್ರು ಕ್ಲೀನಿಂಗ್ ಕೆಲಸ ನಂದು. ಹಾಗೆ ಮಧ್ಯಾಹ್ನ ಒಂದು 11 ಗಂಟೆಯಿಂದ ಶುರು ಮಾಡಿದ್ದೆ ಅಡುಗೆ ಆಗಿರೋದು. ಈ ಥರದ್ದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅಂತೂ 3 ಗಂಟೆಗೆ ಮುಗಿಸಿದ್ದೀನಿ. ಹಾಗೆ 3 ಗಂಟೆ ಮುಗಿಸಿ ಸ್ನಾನ ಮಾಡಿಕೊಂಡು ಊಟ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಮತ್ತು ಇವತ್ತಿನ ವ್ಲೋಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂದ್ಕೊತಾ ಇದ್ದೀನಿ. ಹಾಗೆ ಎಷ್ಟರ ಮಟ್ಟಿಗೆ ನಿಮಗೆ ನನ್ನ ವ್ಲೋಗ್ ಖುಷಿ ಕೊಟ್ಟಿದೆ ಅನ್ನೋದನ್ನು ತಿಳಿಸಿ. ಹಾಗೆ ಫ್ರೆಂಡ್ಸ್, ವಿಡಿಯೋಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನು ನಾಳೆ ವ್ಲೋಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.